ಹಾಯ್ ಹಲೋ ನಮಸ್ಕಾರ. ಲಕ್ಕಿ ಮಂಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನುಗ್ಗೆಕಾಯಿ. ತುಂಬ ಸೈಜ್ ದಪ್ಪ ಇದೆ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ನುಗ್ಗೆಕಾಯಿ. ಇಷ್ಟು ದಪ್ಪ ನುಗ್ಗೆಕಾಯಿನ ನಾನು ಆಲ್ರೆಡಿ ನೋಡೇ ಇಲ್ಲ. ಈ ನುಗ್ಗೆಕಾಯಿ 2 ನುಗ್ಗೆಕಾಯಿಯಿಂದ 1 kg 280 ಗ್ರಾಮ್ ಬಂದಿದೆ. ಈ ನುಗ್ಗೆಕಾಯಿನ ತುಂಬ ಎಳೆದಿದೆ, ಬಲ್ತಿಲ್ಲ ನೋಡಿ, ಇದು ತುಂಬ ಎಳೆದಿದೆ. ಇನ್ನು ಬಲ್ತ್ರೆ ಯಾವ ಸೈಜ್ ಬರುತ್ತೋ ಏನೋ. ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಈ ನುಗ್ಗೆಕಾಯಿನ ಕಿತ್ಕೊಂಡು ಬಂದು ಇವತ್ತು ಇದರಲ್ಲಿ ಒಂದು ಕೂಟ್ ಮಾಡೋಣ ಅಂಥೇಳಿ, ಅಂದರೆ ಸಾಂಬಾರು, ಬೇಳೆ, ಟೊಮೆಟೊ, ಆಲೂಗೆಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂಥೇಳಿ ತಯಾರಿ ನಡೆಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಹಿಂಗೆ ಒಳ್ಳೊಳ್ಳೆ ವೀಡಿಯೋಗಳು ಮುಂದೆ ಹಾಕ್ತಾ ಇರ್ತೀನಿ. ಹಾಗಾಗಿ ನೀವು ಯಾವುದೇ ವಿಡಿಯೋ ನೋಡಿದ್ರೂ ಲೈಕ್ ಮಾಡೋದು ಮರಿಬೇಡಿ. ಈ ನುಗ್ಗೆಕಾಯಿನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆ ತಕ್ಕೋಬೇಕು. ಒಂದು 10-15 ನುಗ್ಗೆಕಾಯಿ ಹಾಕೋದನ್ನು ಇದು 2 ನುಗ್ಗೆಕಾಯಿನಲ್ಲಿ ಅಷ್ಟು ಪೀಸ್ ಬರುತ್ತೆ. ಇದೆಲ್ಲ ಹೀಗೆ ಅದ್ರದ್ದು ನಾರುಗಳಿರೋದೆಲ್ಲ ತೆಗೆದು ಬಿಡಬೇಕು. ಸಿಪ್ಪೆ ತೆಗೆದ್ರೇ ಅದು ರುಚಿಯಾಗೋದು, ಇಲ್ಲಾಂದರೆ ಸಿಪ್ಪೆ ಹಾಕಿದ್ರೆ ರುಚಿ ಆಗಲ್ಲ. ಇದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇಷ್ಟು ಹೋಳುಗಳು ಬಂದಿದೆ ನೋಡಿ. ರೆಡಿ ಮಾಡಿ ಆದಮೇಲೆ ಇಷ್ಟು ಹೋಳುಗಳು ಬಂದಿದೆ. ಸುಮಾರು 1 kg ಅಷ್ಟು ಹೋಳು ಬಂದಿದೆ. ಸಿಪ್ಪೆ ಹೋಗಿ 1 kg 100 ಗ್ರಾಮ್ 150 ಗ್ರಾಮ್ ಬಂದಿದೆ. ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರಿಗೆ ಇದನ್ನೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಅದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕಿ ಒಂಚೂರು ಅರಿಶಿನ ಪುಡಿ ಹಾಕಿ ನಾನು ಇದನ್ನು ಒಂದು ವಿಸಲ್ ಬರ್ಸ್ಕೊಳ್ತೀನಿ. ಒಂದು ವಿಸಲ್ ಬರ್ಸ್ಕೊಂಡಾದಮೇಲೆ ಇದನ್ನು ಇಳಿಸ್ಕೊಳ್ತೀನಿ ಸಪ್ರೇಟು. ಏಕೆಂದರೆ ನಾವು ಸಾರೊಳಗೆ ಹಾಕಿದ್ರೆ ಏನೂ ಸಿಗೋದೇ ಇಲ್ಲ, ಎಲ್ಲ ಮಿಜ್ಗೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಆವಾಗ ಅದು ಒಲೆ ಮೇಲೆ ಇಟ್ಟಿದ್ದೀನಿ. ಅದು ಬೇಯೋಷ್ಟರೊಳಗೆ ನಾನಿವಾಗ ಖಾರಕ್ಕೆ ಏನೇನು ಬೇಕು ಅನ್ನೋದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 10 ಎಸ್ಳು ಬೆಳ್ಳುಳ್ಳಿ, ಸಣ್ಣ ಸೈಜು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದಾದಮೇಲೆ ಮತ್ತು ಸಾರಿನ ಪುಡಿ 1/4 ಟೀ ಸ್ಪೂನಷ್ಟು ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿ 1 ಸ್ಪೂನಷ್ಟು, ಅಂದರೆ ನುಗ್ಗೆಕಾಯಿಗೆ ತುಂಬ ಖಾರ ಬೇಕಾಗಲ್ಲ, ಹಾಗಾಗಿ 1 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ 2 ಕಟ್ ಮಾಡಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಆಪ್ಷನಲ್ಲು. ಏಕೆಂದರೆ ಟೊಮೊಟೊ ಹುಳಿಯಾಗಿದ್ದರೆ ಹುಣಸೆಹಣ್ಣು ಅವಶ್ಯಕತೆ ಇಲ್ಲ, ಹಾಗಾಗಿ ಹುಣಸೆಹಣ್ಣನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು ಬೌಲಲ್ಲಿ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೂ ಕಾಯಿ ತುಂಬ ಜಾಸ್ತಿ ಬೇಕಾಗಲ್ಲ, ಕಡಿಮೆ ಕಾಯಿ ಬೇಕಾಗುತ್ತೆ, ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಇದೆಲ್ಲ ಹಾಕ್ಕೊಂಡಾದಮೇಲೆ ನೀರು ಎಷ್ಟು ಬೇಕಾಗುತ್ತೋ ಹಾಕ್ಕೊಂಡು ಖಾರ ರುಬ್ಕೊಳ್ಬೇಕು. ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಸಿಪ್ಪೆ ತೆಳ್ಳಗಿದೆ, ತುಂಬ ನೀಟಾಗಿದೆ, ಹಾಗಾಗಿ ನಾನು ಇದ್ರ ಸಿಪ್ಪೆ ತೆಗಿಯೋಕ್ಕೆ ಹೋಗ್ತಾ ಇಲ್ಲ, ಹಾಗೆ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಆಮೇಲೆ ಬೇಳೆ, ನಾನು ಈ ಬೌಲಲ್ಲಿ ನೋಡಿ ಅರ್ಧ ಬೌಲ್ ಬೇಳೆ ತೊಗೊಂಡಿದ್ದೀನಿ. ಈ ಬೇಳೆನ ತೊಳ್ಕೊಂಡು ವಾಶ್ ಮಾಡಿ ಅದಕ್ಕೆ ಬೇಳೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಇಷ್ಟನ್ನು ಹಾಕ್ಕೊಂಡು ಅದು ನುಗ್ಗೆಕಾಯಿ ಹೋಳನ್ನು ನಾನು ಬೇಯಿಸಿಟ್ಕೊಂಡಿರೋಂಥ ನುಗ್ಗೆಕಾಯಿ ಹೋಳನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಈ ರೀತಿ ಎಲ್ಲನೂ ಹಾಕ್ಕೊಳ್ಳಿ. ದಪ್ಪ ಹೋಳು ಬಂದಿದೆ, ಇದು ತುಂಬ ಎಳೆದಿದೆ, ದಪ್ಪ ಹೋಳು ಬಂದಿದೆ. ಆ್ಯಕ್ಚುಲಿ ನಾವು ಮಾರ್ಕೆಟಲ್ಲೂ ಇಷ್ಟು ದಪ್ಪ ನುಗ್ಗೆಕಾಯಿ ನೋಡೇ ಇರಲ್ಲ. ಈ ರಸ ಬಂದಿದೆ ನೋಡಿ, ಈ ರಸಕ್ಕೇ ನಾನು ಇವಾಗ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಲೂಗೆಡ್ಡೆ, ಬೇಳೆ, ಟೊಮೆಟೊ ಅಷ್ಟೂ ಹಾಕಿ ಬೇಯಿಸ್ಕೊಳ್ತೀನಿ. ಒಂದು 3 ವಿಷಲ್ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಬೇಳೆಗಳೆಲ್ಲ ಚೆನ್ನಾಗಿ ಮ್ಯಾಶ್ ಆಗೋಕ್ಕೆ ಬೆಂದಿರುತ್ತೆ. ಆವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಳ್ತೀನಿ. ಬೇಗ ಬೇಯುತ್ತೆ, ಇದು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ, ಬೇಗ ಆಗೋಗುತ್ತೆ. ಈ ರೀತಿಯೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಮುದ್ದೆ, ಅನ್ನ ಮತ್ತು ಚಪಾತಿ, ರೋಟಿ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ, ತಿನ್ಬೋದು. ಈಗ ಬೆಂಡೆಕಾಯಿ ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ, ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ ರುಬ್ಬಿರೋ ಅಂಥ ಖಾರನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು
ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ನಾನು ಬೇಳೆ ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ನುಗ್ಗೆಕಾಯಿ ಬೇಯಿಸುವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಇವಾಗ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ನುಗ್ಗೆಕಾಯಿ ಜಾಸ್ತಿ ಬೆಳೀತಾರೆ. ಹಂಗಾಗಿ ನುಗ್ಗೆಕಾಯಿನ ನೀವು ನೋಡಿ, ಬೇಳೆ ನೀಟಾಗಿ ಬೆಂದಿದೆ, ಚೆನ್ನಾಗಿ ಮ್ಯಾಶ್ ಆಗಿದೆ ಬೆಂದು. ಇವಾಗ ನಾನು ಈ ಒಗ್ಗರಣೆ ಹಾಕಿರೋ ಅಂಥ ಪದಾರ್ಥದೊಳಗೆ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾವು ಮಿಕ್ಸಿ ಜಾರಿಂದ ತೊಳೆದಿದ್ದಂಥ ನೀರು ಮತ್ತು ಈ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿರೋ ಅಂಥ ಕುಕ್ಕರಿಂದು ಎಲ್ಲ ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಹೀಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು, ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದಮೇಲೆ ಅದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಮುಚ್ಚಿಬಿಟ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಾರಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಇದು. ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.